ಪ್ರತಿ ವರ್ಷದಂತೆ ಈ ವರ್ಷವೂ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಈ ವರ್ಷ ಸಾಹಿತಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಥೀಮ್ ಇಟ್ಕೊಂಡು ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಪುಷ್ಪ ಪ್ರದರ್ಶನದಲ್ಲಿ ಪರಿಸರದ ಕಾಡು, ಹೊಳೆ, ಪ್ರಾಣಿ, ಓತಿಯ ಮಾದರಿಗಳು ಎಲ್ಲರ ಗಮನ ಸೆಳೀತಾ ಇದೆ. ಫ್ಲವರ್ ಶೋ ಪ್ರಾರಂಭ ಆಗಿನಿಂದ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಇದರ ಕುರಿತು ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಲಾಲ್ಬಾಗ್ ಫ್ಲವರ್ ಶೋಗೆ ಭರ್ಜರಿ ರೆಸ್ಪಾನ್ಸ್. ಸಾಹಿತಿ ತೇಜಸ್ವಿ ವಿಸ್ಮಯಕ್ಕೆ ಮನಸೋತ ಸಿಟಿ ಮಂದಿ. ಎರಡನೇ ದಿನದಲ್ಲಿ ಸುಮಾರು 30 ಲಕ್ಷ ರು ಆದಾಯ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಸಾಹಿತಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಲೋಕವೊಂದು ತೆರೆದುಕೊಂಡಿದೆ. ಗಣರಾಜ್ಯೋತ್ಸವ ಅಂಗವಾಗಿ 219ನೇ ಫಲಪುಷ್ಪ ಪ್ರದರ್ಶನವನ್ನ ತೋಟಗಾರಿಕೆ ಇಲಾಖೆಯಿಂದ ಭರ್ಜರಿಯಾಗಿ ಆಯೋಜನೆ ಮಾಡಲಾಗಿದೆ. ಈ ಪುಷ್ಪ ಪ್ರದರ್ಶನದಲ್ಲಿ ಸಾಹಿತಿ ತೇಜಸ್ವಿ ಅವರ ಅಭಿವ್ಯಕ್ತಿಯ ಪರಿಸರದ ಕಾಡು, ಹೊಳೆ, ಪ್ರಾಣಿ, ಪಕ್ಷಿ, ಕೀಟ, ಹಾರುವ ಓತಿಯ ಮಾದರಿಗಳು ಎಲ್ಲರ ಗಮನ ಸೆಳೆಯುತ್ತಿವೆ. ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು ಬರಹ ಆಧಾರಿತ ತೇಜಸ್ವಿ ವಿಸ್ಮಯ ಥೀಮ್ನಡಿ ಗಾಜಿನ ಮನೆ ಅಲಂಕರಿಸಲಾಗಿದೆ. ಇನ್ನು ಸುಮಾರು 9 ಲಕ್ಷಕ್ಕೂ ಅಧಿಕ ಹೂಗಳನ್ನ ಬಳಕೆ ಮಾಡಿ ಪುಷ್ಪ ಪ್ರದರ್ಶನವನ್ನ ಲಾಲ್ಬಾಗ್ನ ಗ್ಲಾಸ್ ಹೌಸ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಇಂದು ವೀಕೆಂಡ್ ಹಿನ್ನೆಲೆ ಪುಷ್ಪ ಪ್ರದರ್ಶನವನ್ನ ನೋಡಲು ಬೆಂಗಳೂರಿನ ಜನತೆ ಮುಗಿಬಿದ್ದಿದ್ರು. ಲಾಲ್ಬಾಗ್ನಲ್ಲಿ ಎಲ್ಲಿ ನೋಡಿದ್ರು ಜನರ ಗುಂಪೆ ಕಾಣುತ್ತಿತ್ತು. ಕಳೆದ 3 ದಿನಗಳಲ್ಲಿ 80,000 ಮಂದಿ ಜನರು ಆಗಮಿಸಿ ಪುಷ್ಪ ಪ್ರದರ್ಶನವನ್ನ ಕಣ್ತುಂಬಿಕೊಂಡ್ರು. ಈಗಾಗಲೇ ಸುಮಾರು 30 ಲಕ್ಷ ರು ಆದಾಯ ಬಂದಿದೆ ಎಂದು ತಿಳಿಸಿದ್ರು. ಇಲ್ಲ, ಈಗ ಒಂದು ತೇಜಸ್ವಿ ಅವರ ಪೂರಕವಾದಂಥ ಫಲಪುಷ್ಪ ಪ್ರದರ್ಶನ ಆಗಿರೋದ್ರಿಂದ ಭಾಳ ಅತ್ಯುತ್ತಮವಾದಂಥ ರೆಸ್ಪಾನ್ಸ್ ಬಂದಿದೆ. ಸುಮಾರು 2ನೇ ದಿನದಲ್ಲಿ 45,000ಕ್ಕೂ ಹೆಚ್ಚು ಜನ ವೀಕ್ಷಕರು ಬಂದಿದ್ದರು. ನಿನ್ನೆ 35,000ಕ್ಕೂ ಹೆಚ್ಚು ಜನ ಬಂದಿದ್ದರು ಮತ್ತು ಇವತ್ತು ಕೂಡ ತುಂಬ ವೀಕ್ಷಕರು ಆಗಮಿಸಿದ್ದಾರೆ. ಇನ್ನು ಈ ವರ್ಷದ ಫ್ಲವರ್ ಶೋ ಬಹಳ ವಿಶೇಷತೆಯಿಂದ ಕೂಡಿದೆ. ಸಾಹಿತಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು ಬರಹ ಕುರಿತ ತೇಜಸ್ವಿ ವಿಸ್ಮಯ ವಿಷಯವನ್ನಾಧರಿಸಿ ಆಯೋಜನೆ ಮಾಡಲಾಗಿದೆ. ಇನ್ನು ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆಯವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಇರಲಿದೆ. ಇನ್ನು ಇಂದು ಪುಷ್ಪ ಭಾರತಿ, ಪುಷ್ಪ ರಂಗೋಲಿ, ತರಕಾರಿ ಕೆತ್ತನೆ, ಡಚ್ ಹೂವಿನ ಜೋಡಣೆ, ಥಾಯ್ ಆರ್ಟ್, ಜಾನೂರು ಮತ್ತು ಬೋನ್ಸಾಯ್ ಗಿಡಗಳ ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು. ಕಳೆದ ವರ್ಷ 4 ಲಕ್ಷಕ್ಕೂ ಅಧಿಕ ವೀಕ್ಷಕರು ಬಂದಿದ್ದು, ಈ ವರ್ಷ 9 ಲಕ್ಷಕ್ಕೂ ಅಧಿಕ ಜನ ಬರುವ ನಿರೀಕ್ಷೆಯಲ್ಲಿ ತೋಟಗಾರಿಕೆ ಇಲಾಖೆ ಇದೆ. ಒಟ್ಟಿನಲ್ಲಿ ಈ ವರ್ಷದ ಫ್ಲವರ್ ಶೋನಲ್ಲಿರುವ ಪುಷ್ಪ ಕಲಾಕೃತಿಗಳು ಸಿಟಿ ಜನರ ಗಮನ ಸೆಳೆಯುತ್ತವೆ. ಕಳೆದ ಬುಧವಾರ ಅಧಿಕೃತ ಚಾಲನೆ ನೀಡಲಾಗಿದ್ದು, ಗುರುವಾರದಿಂದ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ನೀಡಲಾಗಿದೆ. ಕಳೆದ ವರ್ಷಕ್ಕಿಂತ ಹೆಚ್ಚು ಜನರು ಬರುವ ನಿರೀಕ್ಷೆಯಲ್ಲಿ ತೋಟಗಾರಿಕೆ ಇಲಾಖೆ ಇದೆ. ಈ ವರ್ಷ ಫ್ಲವರ್ ಶೋಗೆ ಸಿಟಿ ಜನ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ, ಎಷ್ಟು ಜನ ಬರ್ತಾರೆ ಎಂಬುದನ್ನ ಕಾದು ನೋಡಬೇಕು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.